ಕನ್ನಡದ ಮಾಣಿಕ್ಯ ಸೇರಿ 3 ಚಿತ್ರಗಳಲ್ಲಿ ನಟಿಸಿದ ನಟಿ ರನ್ಯಾ ರಾವ್ ಅಕ್ರಮವಾಗಿ ಚಿನ್ನ ಸಾಗಿಸ್ತಾ ಇದ್ದ ಆರೋಪದ ಮೇಲೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಕಳೆದ ರಾತ್ರಿ ದೆಹಲಿಯಿಂದ ಬಂದಿಳಿದ ನಟಿ ರನ್ಯಾ ರಾವ್ ಬಳಿ 12 ಕೋಟಿ ಮೌಲ್ಯದ 14.8 ಕೆಜಿ ಚಿನ್ನ ಪತ್ತೆಯಾಗಿದೆ. ಆಗಾಗ ಬಿಸಿನೆಸ್ ಟ್ರಿಪ್ ಮೇಲೆ ಇವರು ದುಬೈಗೆ ಹೋಗಿ ಬರ್ತಾ ಇದ್ರಂತೆ. ಡಿಆರ್ಐ ಅಧಿಕಾರಿಗಳು ನಿಗಾ ಇಟ್ಟಿದ್ರು. ವಿದೇಶದಿಂದ ಕಳ್ಳಸಾಗಣೆಯಾದ ಚಿನ್ನವನ್ನು ನಟಿ ರನ್ಯಾ ರಾವ್ ದೆಹಲಿಯಿಂದ ಬೆಂಗಳೂರಿಗೆ ತರ್ತಾ ಇರೋ ಬಗ್ಗೆ ಮಾಹಿತಿ ಇತ್ತು ಅಧಿಕಾರಿಗಳಿಗೆ. ಹೀಗಾಗಿ ಕಾರ್ಯಾಚರಣೆ ನಡೆಸಿದಂತ ಅಧಿಕಾರಿಗಳು ನಟಿ ರನ್ಯಾ ರಾವ್ರನ್ನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ದಾರೆ. ಇವತ್ತು 14 ದಿನ ನ್ಯಾಯಾಂಗ ಬಂಧನ ಕೂಡ ಒಪ್ಪಿಸಿದ್ದಾರೆ. ಅಂದಹಾಗೆ ನಟಿ ರನ್ಯಾ ರಾವ್ ಹಿರಿಯ ಐಪಿಎಸ್ ಅಧಿಕಾರಿಯೊಬ್ಬರ ಮಲಮಗಳಂತೆ. ಹೀಗಾಗಿ ಆಕೆಗೆ ಎಸ್ಕಾರ್ಟ್ ಕೊಡಲು ಬಂದಿದ್ದ ಪೊಲೀಸರನ್ನ ರನ್ಯಾ ರಾವ್ ಪತಿಯನ್ನ ಸ್ಮಗ್ಲಿಂಗ್ ನೆರವು ನೀಡುತ್ತಾ ಇದ್ದ ಆರೋಪದ ಮೇಲೆ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಾಹಿತಿ ಪ್ರಕಾರ ರನ್ಯಾ ರಾವ್ ಮಲತಂದೆಯನ್ನ ಡಿಆರ್ಐ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ ಅಂತಿದ್ದಾರೆ. ಮನಿ ಲಾಂಡ್ರಿಂಗ್ ಆಯಾಮದಲ್ಲಿಯೂ ಕೂಡ ನಟಿ ರನ್ಯಾ ರಾವ್ ಅವರನ್ನ ಪ್ರಶ್ನಿಸುವ ಸಂಭವ ಇದೆ. ಈಗ 15 ದಿನದಲ್ಲಿ 4 ಸರಿ ದುಬೈಗೆ ಹೋಗಿ ಬಂದಾಗ ಸಹಜವಾಗಿ ಡೌಟ್ ಬರುತ್ತಲ್ಲ ಸರ್. ಅವರು ಏನು ಅಂತ ನೀವೇ ಹೇಳಿ. ಅದೇ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಸರ್ ಅವ್ರಿಗೆ ಮೂರನೇ ಮದುವೆ ಆಗಿದೆ ಅಂತ. ಸೊ ಅವ್ರ ಹಸ್ಬೆಂಡು ರನ್ಯಾ ರಾವ್ಗೆ ಆಗಿದೆ ಆ ಮೂರನೇ ಪತಿ ಬಿಸ್ನೆಸ್ ಈ ತರದೇ ಸ್ಮಗ್ಲಿಂಗು ಅಂತ ಪ್ರೂವ್ ಆಗಲಿ. ಅದು ಆಮೇಲೆ ಪ್ರಶ್ನೆ ಮೂರು ಮದುವೆ ಆಗಬಾರ್ದು ಅಂತ ಹೇಳಿದೆ ರೂಲ್ ಅಲ್ಲಿ. ಅದು ನಾನು ಹೇಳ್ತಿಲ್ಲ. ಆ ಮೂರನೇ ಪತಿ ಅವ್ರ ತಂದೆ ಐಪಿಎಸ್ ಅಂತೀರಿ, ತಂದೆ ಐಪಿಎಸ್ ಆಗಬಾರ್ದು ಅಂತಿದ್ಯಾ? ಇಲ್ಲ, ಅವರು ಪ್ರೋಟೋಕಾಲ್ ಆಫೀಸರ್ಸ್ ಗಳನ್ನ ಕಳುಹಿಸಿಕೊಟ್ಟು ಅಲ್ಲಿಂದ ಕರ್ಕೊಂಡು ಬರುವಂತ ಪ್ರಯತ್ನವನ್ನ ಮಾಡಿದ್ರು. ಆಫೀಸರ್ಸ್ ಅವಾಗ ಅರೆಸ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಪ್ರಾಬ್ಲಮ್ ಈಸ್ ಪ್ರೋಟೋಕಾಲ್ ಯಾರಿಗೆ ಶಿ ಇಸ್ ನಾಟ್ ಅಂಡರ್ ಎ ಪ್ರೋಟೋಕಾಲ್ ಲಿಸ್ಟ್ ಅಲ್ಲಿ ಬರಲ್ಲ. ಆಕೆ ಪ್ರೋಟೋಕಾಲ್ ಅಲ್ಲಿ ಬರಲ್ಲ. ಅದು ಹೆಂಗ್ ಬರುತ್ತೆ ಪ್ರೋಟೋಕಾಲ್ಗೆ? ಇಷ್ಟ ಬಂದವ್ರನ್ನೆಲ್ಲ ಪ್ರೋಟೋಕಾಲ್ ಒಳಗೆ ತರಕ್ಕಾಗಲ್ಲ ನೀವು. ಬಟ್ ಅಲ್ಲಿ ಬರೋದೇ ಐಪಿಎಸ್ ಅಧಿಕಾರಿದು ಅಧಿಕಾರ ದುರುಪಯೋಗ. ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು. ಯಾರು ಅಕ್ರಮ ಬಳಸ್ಕೊಂಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ. ಒಂದು ಟಾಲ್ಕಮ್ ಪೌಡರ್ ತಗೊಂಡ್ ಬಂದ್ರು ಕೂಡ ತಪಾಸಣೆ ಮಾಡ್ತಾರೆ, ಅದನ್ನ ಸೀಸ್ ಮಾಡ್ಕೊಳ್ತಾರೆ. ಅಂತದ್ರಲ್ಲಿ ಇದು ಸೂಟ್ ಕೇಸ್ ತಾನೇ ಹಿಂಗ್ ತಗೊಂಡ್ ಬರ್ತಾರೆ ಅಂತಂದ್ರೆ ಹೆಂಗ್ ಸರ್? ಅದು ತಂದ್ರೆ ತರಬಾರ್ದು ಅಂತಿದ್ಯಾ? ಅಂದ್ರೆ ಅಲ್ಲಿ ಎಲ್ಲರೂ ರೋಲು ಇರುತ್ತಾ ಸರ್ ಇದ್ರಲ್ಲಿ? ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ. ನನಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಪುತ್ರ ಸಂಭಾಜಿ ಮಹಾರಾಜ್ ಜೀವನಾಧಾರಿತ ಸಿನಿಮಾ ಛಾವಾ ಸಖತ್ ಹಿಟ್ ಆಗಿದೆ. ಜೊತೆಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಸಂಭಾಜಿಯನ್ನ ಕ್ರೂರವಾಗಿ ನಡೆಸಿಕೊಂಡ ಮೊಘಲ್ ದೊರೆ ಔರಂಗಜೇಬ್ನ ಬಗ್ಗೆ ಸಿನಿಮಾ ನೋಡಿದವರೆಲ್ಲ ಕೇಳ್ತಾ ಇದ್ದಾರೆ. ಇಂತಹ ಹೊತ್ತಲ್ಲೇ ಔರಂಗಜೇಬ್ನನ್ನ ಮಹಾರಾಷ್ಟ್ರದ ಎಸ್ಪಿ ಶಾಸಕ ಅಬು ಅಜ್ಮಿ ಸಿಕ್ಕಾಪಟ್ಟೆ ಹೊಗಳಿದ್ದು ವಿವಾದಕ್ಕೂ ಕಾರಣವಾಗಿತ್ತು. ಇದು ಆಕ್ರೋಶಕ್ಕೆ ಗುರಿಯಾಗಿದೆ. ಮುಂಬೈ ಠಾಣೆಯಲ್ಲಿ ಅಬು ಅಜ್ಮಿ ವಿರುದ್ಧ ಕೇಸ್ಗಳು ಕೂಡ ದಾಖಲಾಗಿದೆ. ಈ ಬೆನ್ನಲ್ಲೇ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳೋ ನೆಪದಲ್ಲಿ ಧರ್ಮದ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ. ತಾನೊಬ್ಬ ಮುಸ್ಲಿಂ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಜೊತೆಗೆ ತಮ್ಮ ಹೇಳಿಕೆಯಿಂದ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ, ನನ್ನ ಹೇಳಿಕೆ ಹಿಂಪಡಿತೀನಿ ಅಂತ ಕೂಡ ಹೇಳಿದ್ದಾರೆ. ಆದರೆ ಮಹಾ ರಾಜಕಾರಣಿಗಳ ಕೋಪ ಮಾತ್ರ ತಣ್ಣಗಾಗ್ತಾ ಇಲ್ಲ. ಇಂದು ಕೂಡ ಅಸೆಂಬ್ಲಿಯಲ್ಲಿ ಭಾರಿ ಗದ್ದಲ ಏರ್ಪಡ್ತು. ಅಜ್ಮಿ ವಿರುದ್ಧ ದೇಶದ್ರೋಹ ಕಾಯ್ದೆ ಹಾಕಬೇಕು, ಸದನದಿಂದ ಅಮಾನತು ಮಾಡಬೇಕು ಅಂತ ಒತ್ತಾಯ ಕೇಳಿಬಂತು. ಮುಸ್ಲಿಮರು ಯಾರ್ದಾರ ಮೇಲೆ ಮಾತಾಡಿದಾಗ ಹೇಳಿಬಿಟ್ರೆ ನಾನು ಮುಸ್ಲಿಮು, ನನ್ನ ಟಾರ್ಗೆಟ್ ಕಚಡ ತಗೊಂಬಂದು ಯಾವನೋ ಮುಸ್ಲಿಮ್ ಕಚಡ ಲೀಡರ್ ಒಬ್ಬ ಇಡಿಯಟ್ಟು ಇದಾರೆ. ಭಾಳ ಜನ ಅಂತವ್ರು, ಎಲ್ಲರೂ ಅಲ್ಲ, ಕೆಲವರು. ಅವ್ರು ಮಾತಾಡಿದಾಗ ನಾವು ಹೇಳಬಾರ್ದಾ? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ ಕತ್ತೆ ಅಂತ ಹೇಳ್ಬಾರ್ದು. ನಾಲ್ಗೆ ಕತ್ತರಿಸ್ಬಿಡ್ತೀನಿ ನಿಂದು ಅಂತ ಹೇಳ್ಬಾರ್ದ ನಾವು? ಅದೇ ಪ್ರಾಬ್ಲಮ್ ಈಗ ಆಗ್ತಾ ಇರೋದು. ದ್ಯಾಟ್ ಈಸ್ ದಿ ಪ್ರಾಬ್ಲಮ್. ನಿನಗೆ ಬಾಯಿ ಮುಚ್ಕೊಂಡು ಇರಬೇಕಿತ್ತು ನೀನು. ಓಕೆ, ಸೊ ಔರಂಗಜೇಬು ಮುಸ್ಲಿಂ ದೊರೆ ಅನ್ನೋ ಕಾರಣಕ್ಕೆ ಮತ್ತು ನಿನ್ನ ಮಕಚರ್ಯೆ ನೋಡಿದ್ರೆ ನೀನು ಔರಂಗಜೇಬನ 113ನೇ ತಳಿ ಇದ್ದಂಗೆ ಇದೆ ನನಗೆ. ನಿನ್ನ ಮಕಚರ್ಯ ಹಂಗೆ ಇದೆ. ಹಾಗಾಗಿ ಅವನು ಔರಂಗಜೇಬ ಮಾಡಿದ ಎಲ್ಲ ಕಚಡ ಕೆಲಸಕ್ಕೆ ನಿನ್ನ ಜವಾಬ್ದಾರಿ ಮಾಡಿ ದೇಶದಲ್ಲಿ ಇರ್ಕೂಡ್ದು. ನೀನು 136ನೇ ತಳಿ ಇದ್ದಂಗೆ ಇದೆ ನನಗೆ. ಯಾಕೋ ಔರಂಗಜೇಬಂದು ನೋಡಿದ್ರೆ ಹಂಗೆ ಕಾಣ್ತಾನಪ್ಪ. ಇವನು ಸ್ವಲ್ಪ ಟೊಪ್ಪಿ ಗಿಪ್ಪಿ ಹಾಕ್ಬಿಟ್ರಿ ಇವನಿಗೆ. ಹಂಗೆ ಕಾಣ್ತೀಯ? ನನಗೆ ಯಾಕೆ ಹಂಗೆ ಕಾಣ್ತಾನೆ? ನಾಲಿಗೆನ ಹರಿದು ಬಿಟ್ಟುಬಿಟ್ಟು ಅನ್ನ ತಿಂದುಬಿಟ್ಟು ಇಲ್ಲಿ ಇದನ್ನ ಔರಂಗಜೇಬನ್ ಪ್ರೊಟೆಕ್ಟ್ ಮಾಡಕ್ಕೆ ಹೋಗ್ತೀಯನೋ ಕೋತಿ. ಚಪ್ಪಲಿ ಹೊಡಿಬೇಕಾಗಿತ್ತು ಅವನಿಗೆ. ಯಾವನಾರೊಬ್ಬ ನಿಲ್ಲಿಸ್ಕೊಂಡು ರೋಡಲ್ಲಿ ಔರಂಗಜೇಬ ಮಾಡಿರೋ ಹಿಸ್ಟ್ರಿನ ಓದಕ್ಕೆ ಬರ್ದಿರೋ ಅಯೋಗ್ಯ. ಏನೋ ನೀನು ಓದಿರೋದು ಕ್ಲಾಸು? ಏನು ಹಿಸ್ಟ್ರಿ ಓದಿದೀಯಾ ನೀನು? ವಾಟ್ ಈಸ್ ರೆಕಾರ್ಡೆಡ್ ಇನ್ ಹಿಸ್ಟ್ರಿ? ನಾವು ಬರೆದಿರೋದಲ್ಲ ಅದು ಹಿಸ್ಟ್ರಿ. ಕೆಲವರಿಗೆ ಕಲ್ಸೋದೇ ಇಲ್ವಲ್ಲ ಸರ್ ಇತಿಹಾಸವನ್ನು. ಕೆಲವರಿಗೆ ಅದರಲ್ಲಿ ಕಲ್ಸೋದೇ ಇಲ್ಲಲ್ಲ ಸರ್ ಇತಿಹಾಸ. ಹಿಸ್ಟ್ರಿನ ಓದಂತಾರೆ. ಮಥುರಾ ಮೇಲೆ ಏನು ಮಾಡಿದ ಔರಂಗಜೇಬ ಓದಿದೀಯಾ? ಇಡಿಯಟ್. ಯಾರೋ ಕೆಲ್ಸಕ್ಕೆ ಬಾರ್ದಿರೋ 4 ಜನನ ಮೆಚ್ಚಿಸ್ಬಿಟ್ಟು ಓಟ್ ಹಾಕಿಸ್ಕೊಂಡು MLA ಆಗಿ ಬಂದು ಹೇಸಿಗೆ ತಿನ್ನೋ ಕಂತ್ರಿ ನಾಯಿ. ಇನ್ನೇನು ಹೇಳೋದು, ಮಾತಾಡೋದು. ಭಾಳ ಕೋಪ ಬಂತು ನನಗೆ. ಯಾಕಂದರೆ ನಾನು ಐ ಹ್ಯಾವ್ ರೆಡ್ ದಟ್ ಹಿಸ್ಟ್ರಿ, ಪಾರ್ಟ್ ಆಫ್ ದಟ್ ಹಿಸ್ಟ್ರಿ. ವಾಟ್ ಈಸ್ ಇನ್ನು ನಾನು ಮುಸ್ಲಿಮ್ ಆಗಿದ್ದೀನಿ, ಅದಕ್ಕೆ ಇದಕ್ಕೆ ಮಾಡ್ತಾ ಇದ್ರಿ. ಏಯ್ ಮೂರ್ಖ,
ಮುಸ್ಲಿಂ ದೊರೆಗಳು ಈ ದೇಶಕ್ಕೆ ಬಂದು ನಮ್ಮನ್ನು ಆಕ್ಯುಪೈ ಮಾಡಿಕೊಂಡು ನಮ್ಮನ್ನು ಆಡಳಿತ ನಡೆಸ್ತಾ ಇದ್ದಿದ್ರೆ ಭಾರತದಲ್ಲಿ ಇಷ್ಟು ಮುಸ್ಲಿಮರು ಇರಕ್ಕೆ ಸಾಧ್ಯನೇ ಇರಲಿಲ್ಲ. ಅವರ ಕಾಲದಲ್ಲಿ ಆದಂತಹ ಕನ್ವರ್ಷನ್ಸೇ ಇವತ್ತಿನ ಮುಸ್ಲಿಂ ಈ ನಂಬರ್ ಇರೋಕ್ಕೂ ಕಾರಣ. ಯಾವ ನಂಬರ್ ಮೇಲೆ ನೀನು ಬಾವುಟಾರಿಸ್ಕೊಂಡು ಓಡಾಡ್ತಿದೀಯೋ ಅದಕ್ಕೆ ನೀನು ಋಣಿ ಆಗಬೇಕಾಗಿರೋದು ಅವ್ರುಗಳಿಗೆ. ಅವ್ರು ಮಾಡಿದ ಕನ್ವರ್ಷನ್ ಅದು. ಅಲ್ಲ, ಅದಕ್ಕೆ ಋಣ ಸಂದಾಯ ಮಾಡ್ತಾ ಇರ್ಬೇಕು. ಅವನು ಇರ್ಕೂಡ್ದವನು ಅಸೆಂಬ್ಲಿ ಒಳಗಡೆ ಒದ್ದೊರ್ಗಾಕಿ ಅವನನ್ನ ಶಿವಾಜಿ ಅಂತ ಬಿಡ್ತಿರಲ್ಲ ಬುರ್ಡೆನ ಉದ್ದವ್ ಠಾಕ್ರೆ. ನಮ್ ಕರ್ನಾಟಕದ ಬಸ್ಗಳಿಗೆ ಮಸಿ ಬಳಿಯೋದು, ಮಸಿ ಬಳಿಯೋದಲ್ಲ, ಅದು ಅಲ್ಲಿ ಅದಲ್ಲ. ಅದ್ರಲ್ಲಿ ತೋರಿಸ್ತಾರೆ ಸರ್ ಇವ್ರು. ಇದು ಈಗ ಅಲ್ಲಿ ಫಡ್ನವೀಸ್ ಕರಿಬೇಕು ಆಲ್ ಪಾರ್ಟಿ ಪ್ರೊಟೆಸ್ಟ್ ಅಜ್ಮಿ ಮೇಲೆ. ಅದಕ್ಕೆ ಕಾಂಗ್ರೆಸ್ನವ್ನು ಬರಬೇಕು. ಬರದೇ ಇದ್ರೆ ನಾಡು ನುಡಿ ಜಲ ಭಾಷೆ ದೇಶದ ವಿಚಾರದಲ್ಲಿ ಫಡ್ನವೀಸ್ ಅಲ್ಲಿರೋ ಕಾಂಗ್ರೆಸ್ನವ್ರದ್ದೆಲ್ಲ ನಟ್ಟು ಬೋಲ್ಟು ಟೈಟ್ ಮಾಡಬೇಕು. ಅದನ್ನು ಇಲ್ಲಿ ಹೇಳ್ಬೇಕಲ್ಲ ಸರ್. ಭಾಳ ಸರಳ. ಟೈಟ್ ಮಾಡ್ರಿ, ಅಲ್ಲಿರೋ ಕಾಂಗ್ರೆಸ್ನವ್ರು ನಟ್ಟು ಬೋಲ್ಟು ಟೈಟ್ ಮಾಡ್ರಿ. ಆಗ ಏನು ನಮಗೋಸ್ಕರ ಮಾಡ್ಕೊತಾ ಇದ್ದೀವಾ? ಮಹಾರಾಷ್ಟ್ರಕ್ಕೋಸ್ಕರ, ದೇಶ ಕಂಡ ಅಪ್ರತಿಮ ಶಿವಾಜಿಗೋಸ್ಕರ. ಅದಕ್ಕೆ ಬರಲ್ವಾ? ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ನಿಮಗೆ ಅಂತ ಬರ್ಬೇಕು. ಅವ್ರ ಮನೆಯದು ಪೈಪ್ ಕಟ್ ಮಾಡಬೇಕು ಗಣಿಗಾರವಿ. ಎಸ್. ಇನ್ನು ಪಂಚ ಗ್ಯಾರಂಟಿ ಮುಂದುವರಿಸೋಕೆ ರಾಜ್ಯ ಸರ್ಕಾರ ಹೆಣಗಾಡ್ತಾ ಇದೆ. ಎಸ್ಸಿ ಮೀಸಲಾಗಿದ್ದ ಎನ್ಸಿಎಸ್ಪಿ ಟಿಎಸ್ಪಿ ಅನುದಾನದಲ್ಲಿ 35% ಗ್ಯಾರಂಟಿಗೆ ಬಳಸಿದೆ. 2024-25 ಸಾಲಿನಲ್ಲಿ ಪರಿಶಿಷ್ಟ ಅಭಿವೃದ್ಧಿಗೆ ಹಂಚಿಕೆಯಾಗಿದ್ದ 40,042 ಕೋಟಿ ಅನುದಾನದಲ್ಲಿ 14,182 ಕೋಟಿ ಹಣವನ್ನ ಪಂಚ ಗ್ಯಾರಂಟಿಗೆ ಬಳಕೆ ಮಾಡಿರೋದು ಗೊತ್ತಾಗಿದೆ. ಇದನ್ನು ಖಂಡಿಸಿ ಬಿಜೆಪಿ ಈಗ ಪ್ರತಿಭಟನೆಯೆಲ್ಲ ಮಾಡ್ತಾ ಇದ್ದಾರೆ. ಈಗ ಖರ್ಚು ಮಾಡೋದು ಮಾಡಿದ್ದಾರೆ. 14,000ನೋ 12,000ನೋ ರಾಂಗ್ ಕೊಟ್ಬಿಟ್ಟಿದ್ದೀರಿ ಅಂತ ಪ್ರಿಯಾಂಕ ಖರ್ಗೆ. ದಲಿತರ ಪರವಾಗಿ ಅಂತ ಹೇಳ್ಕೊಳ್ತಾರೆ. ಇವರು ದಲಿತರ ಮಂತ್ರಿ ಮತ್ತೆತ್ತಿದ್ರೆ ಸಾಕು. ಅವರ ಹೆಸರಿನಲ್ಲಿ ಅಧಿಕಾರ ಪಡ್ಕೊಂಡಿರೋರು ನಿಮ್ಮ ಜೀವನದಲ್ಲಿ. ನೀವು ಅಷ್ಟೇ, ನಿಮ್ಮ ತಂದೆನೂ ಅಷ್ಟೇ, ಇಬ್ರು ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಈಗಲೂ ಪಡ್ಕೊಳ್ತಾರೆ. ಈಗಲೂ ಹೌದು. ಆದರೆ ₹1 ಆಗಲಿ, 14 crores ₹1 ಆಗಲಿ ಹೆಂಗೆ ಡೈವರ್ಟ್ ಮಾಡ್ತೀರಿ? ಅದು ಕಲ್ಯಾಣ ಮಾಡಬಾರ್ದು ಅಂತ ನಿಮ್ಮ ಸರ್ಕಾರ ಮಾಡಲಿಲ್ಲ ಕಾನೂನು. ಡೈವರ್ಷನ್ ಸಾಕೂಡ್ದು ಅಂತ. ಎಸ್, ಹೌದು. 18% ಅಲ್ಲಿ ಆ ದುಡ್ಡು ಡೈವರ್ಟ್ ಆಗಬಾರ್ದು ಅಂತ ಇರಲಿಲ್ಲ. ಹಿಂದೆ ಇಲ್ದಿದ್ದಾಗೆಲ್ಲ ಗಲಾಟೆ ಮಾಡ್ತಿರಲಿಲ್ಲ ನೀವುಗಳು. ಹೌದು. ನಿಮ್ಮ ಅಪ್ಪನೇ ಮಾಡಿರಲಿಲ್ಲ ಗಲಾಟೆನ ಅಸೆಂಬ್ಲಿನಲ್ಲಿ, ಡೈವರ್ಷನ್ ಕೂಡ್ದದು ಅಂತ ಅಲ್ವಾ? ಹೌದು ಸರ್. ಅಂಥದ್ರಲ್ಲಿ ಈಗ ಮಾಡಿಬಿಟ್ಟು ಮದುವೆಯಲ್ಲೇ ಬಲ್ತಾಗಿದೆ. ಮಾತೆತ್ತಿದ್ರೆ ಇದೆ, ಮಾತೆತ್ತಿದ್ರೆ ಬರೀ ಇದೆ. ಅಲ್ಲ, ದಲಿತರ ಕಲ್ಯಾಣಕ್ಕೋಸ್ಕರ ಅಂತ ಇಟ್ಟಂತ ಹಣ. ಕಾಂಗ್ರೆಸ್ನವರು ನೀವು ಉಳ್ಕೊಂಡಿರೋದು ಒಂದೇ ಕಾರಣಕ್ಕೆ. ನೀವು ಘನಂದಾರಿ ಘನತೆ ವೆತ್ತ ಗ್ರೇಟ್ ಗಿರಾಕಿಗಳಲ್ಲ. ನೀವು ನಿಮ್ಮನ್ನು ಕತ್ತರಿಸಿ ಮಠಕ್ಕೆ ಹಾಕಿ ಮನೆಗೆ ಕಳಿಸ್ಬಿಡೋರು ನಿಮ್ಮನ್ನ. ಎದುರಾಳಿಗಳು ಸರಿ ಇಲ್ಲ, ಎದುರಾಳಿಗಳು ನಾಲಾಯಕಗಳವು. ಅದಕ್ಕೆ ಇವ್ರಿಗೆ ಆಯ್ಕೆ, ಅದಕ್ಕೆ ನಿಮ್ಮನ್ನು ಬಿಟ್ಟಿದ್ದೀವಿ ಅಂತ ಜನ ಅಂತಾರೆ ಅಂತ ನಾನು ಅನ್ಕೊಂಡಿದ್ದೀನಿಪ್ಪ.